ನಮಸ್ಕಾರ ಕರ್ನಾಟಕ. ಇದೀಗ ಬಂದ ಪ್ರೋಮೋದ ಪ್ರಕಾರ ನಮ್ಮ ಅಶ್ವಿನಿ ಅವರು ಮತ್ತು ಕಾವ್ಯ ಅವರು ಟಾಸ್ಕ್ನಲ್ಲಿ ಬಿದ್ದು ಜಿದ್ದಾಜಿದ್ದಿ ಆಡಿದ್ದಾರೆ. ಹಾಗೆಯೇ ಅಶ್ವಿನಿ ಅವರು ಮತ್ತು ಒಂದು ಕಾವ್ಯ ಅವರ ಒಂದು ಜಿದ್ದಾಜಿದ್ದಿಯಲ್ಲಿ ಗೆದ್ದಿರೋದು ಯಾರು ಅಂತ ಈ ಪ್ರೋಮೋದಲ್ಲಿ ತೋರಿಸಿಲ್ಲ. ಇದೀಗ ಬಂದ ಸುದ್ದಿ ಅಂದರೆ ಒಂದು ಪ್ರೋಮೋದ ಪ್ರಕಾರ ಕಾವ್ಯ ಅವರು ಹೇಳ್ತಾರೆ ಹೋಗೊಮ್ಮೋ ಅನ್ನೋ ಒಂದು ಪದನ ಬಳಸ್ತಾರೆ ಅಶ್ವಿನಿ ಅವ್ರಿಗೆ. ಹಾಗೆಯೇ ಅಶ್ವಿನಿ ಅವರು ಹೇಳ್ತಿದ್ದಾರೆ ಇದುವರೆಗೂ ನೀನು ಆಟನೇ ಆಡಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಕಾವ್ಯ ಅವರು ಹೇಳಿರೋದೇನಪ್ಪ ಅಂತಂದರೆ ಹೋಗೊಮ್ಮೋ ಇದುವರೆಗೂ ನನ್ನ ಆಟನ ನೀನು ಆಡ್ಕೊಬಂದ ಅಂತ ಒಂದು ಪ್ರಶ್ನೆನ ಕೇಳಿದರೆ ಒಂದು ಫೈಟಲ್ಲಿ ಯಾರು ಗೆದ್ದರು ಎಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಒಂದು ಪದ ಬಳಕೆನ ಮಾಡಿ ಒಂದು ಜಗಳನ ಮುಂದುವರಿಕೆ ಮಾಡಿ ಯಾರು ಒಂದು ಆ ಜಗಳದಲ್ಲಿ ಹೆಚ್ಚು ಪದ ಬಳಕೆ ಮಾಡಿ ಅನ್ನೋದು ಒಂದು ಕಿಚ್ಚನ ಒಂದು ಸನ್ನಿವೇಶ ಏನಿರುತ್ತೆ ಅಂದರೆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ತೀರ್ಮಾನ ಆಗುತ್ತೆ ಅಂತಲೇ ಹೇಳ್ಬೋದು ಗಾಯ್ಸ್. ಟಾಸ್ಕ್ನಲ್ಲಿ ಯಾರು ಗೆದ್ದಿರ್ಬೋದು ಬಿಟ್ಟಿರ್ಬೋದು, ಆದರೆ ಮನೆ ಒಳಗೆ ಟಾಸ್ಕು ಯಾವತ್ತೂ ಇಂಪಾರ್ಟೆಂಟ್ ಆಗಲ್ಲ. ಜನಗಳ ಓಟು ಬೀಳಬೇಕು ಅಂತಂದರೆ ಅವರ ವ್ಯಕ್ತಿತ್ವ, ಅವರ ಭಾಷೆ ಮತ್ತು ಅವರ ಒಂದು ಕಲೆ ಅದು ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗೋದಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಹಾಗೆಯೇ ಒಂದು ಗಿಲ್ಲಿ ಇಲ್ಲದ ಇನ್ನೊಂದು ಪ್ರೋಮೋ ಅಂದರೆ ಇದು ಅಂತಲೇ ಹೇಳ್ಬೋದು ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇದೇ ಥರ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬಾಯ್.